ಅಪ್ಪನ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ. ಸಂಜು ಹೋಯ್ತೀನಿ ನಿನ್ಕೂಡ್ಲು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನೋಗಿದೆ ಅಂದರೆ, ಎಷ್ಟೊಂದು ಜನ ಕಮೆಂಟ್ ಮಾಡಿದ್ವಿ ಅಣ್ಣ ಬಂದು ಮುಡಿ ಕೊಡೋಕ್ಕೆ ಬಿಟ್ಟಿದ್ದಾರಾ ಅಂತ. ಮುಡಿ ಕೊಡೋಕ್ಕೆ ಬಿಟ್ಟಿದೆ ಅಂತೆಲ್ಲ ಕೇಳ್ತಾರೆ. ಹೇಳು. ಅಲ್ಲ, 1 ಇಯರ್ ಸೆಲೆಬ್ರೇಷನ್ಗೋಸ್ಕರ ಬಿಟ್ಟಿದ್ದೆ, ಅದನ್ನ ಈಗ ಕ್ಲಿಯರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ದುಬೈಯಲ್ಲಿ ಇದ್ರಲ್ಲ ಅವರು, ಅದಕ್ಕೋಸ್ಕರ ಬಿಟ್ಟರೆ ಅದು ಕೂದಲನ್ನ ಇವಾಗ ಕಟ್ಟಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ, ಲಾಸ್ಟ್ ಏರ್ ಕಟ್ಟಿಂಗ್ ಮಾಡಿಸ್ಕೊಂಡು ಇವಾಗ ಬರ್ತೀವಿ. ಸಲೂನ್ಗೆ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಟೈಮ್ ಸಂಜು ನಾನು ಸಲೂನಲ್ಲಿ ಏರ್ ಕಟ್ಟಿಂಗೇ ಮಾಡಿಸಲ್ಲ ಅಂತ ಹೇಳಿದ್ದು. ಮಾಡಿಸ್ಕೊ ಅಂತ ಕೋರ್ಸ್ ಮಾಡಿದ್ದಕ್ಕೆ ಮಾಡಿಸ್ಕೋತಾರೆ. ಇಷ್ಟ ಇಲ್ವಂತೆ ಸಲೂನಲ್ಲಿ. ಹಾಂ, ಸಲೂನಲ್ಲಿ ಫಸ್ಟ್ ಟೈಮ್ ತಾನೇ ಗೊತ್ತಾ. ಇವಾಗ ಸಲೂನ್ಗೆ ಹೋಗೋಣ, ಏರ್ ಕಟ್ಟಿಂಗ್ ಮಾಡಿಸ್ತಿದ್ದೀನಿ, ಪ್ಲಸ್ ಏರ್ ಕಲರಿಂಗು ಮಾಡಿಸೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ನೋಡೋಣ ಹೇಗೆ ಬರುತ್ತೆ ಫಿನಿಶಿಂಗ್ ಅಂತ. ನಾನು ನಿಮಗೆ ವೀಡಿಯೋ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ ತೋರಿಸ್ತೀನಿ. ಅಪ್ಪು ಮಲ್ಕೊಂಡಿದ್ದಾನೆ. ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾವು ಹೋಗ್ತೀವಿ. ಅಪ್ಪನ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಮಳೆ ನೋಡ್ರಿ, ಮಳೆ, ಬೆಂಗಳೂರಲ್ಲಿ ಮಳೆ. ಕಲರಿಂಗ್ ಮಾಡಿಸಿದ್ರೆ ಅಪ್ಪ ಸಂಜು ಹೆಂಗೆ ಕಾಣಿಸ್ತಾನೆ. ಬೇಡ, ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ ಕಣೆ, ಚೆನ್ನಾಗಿ ಫುಲ್ ರೈಟ್. ನಿನ್ ಕೂದಲು ಹೋಯ್ತು. ಬಿಫೋರ್ ಆ್ಯಂಡ್ ಆಫ್ಟರ್. ಕಂಡ ನೀರು ಬರೋದೊಂದು ಬಾಕಿ. ಅಯ್ಯೋ ಪಾಪ, ಒಂದು ವರ್ಷ ಕಷ್ಟಪಟ್ಟು ಬೆಳೆಸಿದ ಕೂದಲು ಹೋಯ್ತೈತಲ್ಲ. ಛೇ. ಇವಾಗ ಬಂದಿದ್ದೀವಿ ಇಲ್ಲಿ ಸ್ಪಿನ್ ಸಲೂನ್ಗೆ. ನೋಡೋಣ ನಮ್ಮ ಬಾವನಿಗೆ ಯಾವ ಥರ ಗೆಟಪ್ ಫುಲ್ ಚೇಂಜ್ ಮಾಡಿಸ್ಬಿಡೋದೆ ಇವತ್ತು. ಪಾಪ. ಬಂದ್ವಿ ಸಲೂನ್ಗೆ. ನಾನು ಯಾವಾಗಲೂ ಯೂಶ್ವಲಿ ಬರೋದು ಸ್ಪಿನ್ ಸಲೂನ್ ಚಾಮರಾಜಪೇಟೆಯಲ್ಲಿ. ನನಗೆ ಅಲ್ಲಿ ಏರ್ ಫಿನಿಶಿಂಗ್ ಲುಕ್ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲೇ ಯಾವಾಗಲೂ ಬರೋದು ಏರ್ ಕಟ್ಟಿಂಗ್ಗೆ. ಸೊ ಅವ್ರು ಕೇಳ್ತಿದ್ರು ಎಷ್ಟು ಲೆಂತಲ್ಲಿ ಬೇಕು, ಯಾವ ಥರ ಕಟ್ ಮಾಡಬೇಕು ಅದಕ್ಕೆ ಫೋಟೋ ತೋರಿಸಿದ್ದೆ. ಅದ್ರ ಥರನೇ ಸೇಮ್ ಕಲರಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೈಸ್, ನಮ್ಮ ಭಾವ ನಂದು ಒಂದು ವಿಡಿಯೋ ನೋಡಿಲ್ಲ, ಅದಕ್ಕೆ ನಾನೇ ನೋಡ್ತೀನಿ. ನನ್ನ ಕೈಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ಲ. ಸಂಜು ಲಾಸ್ಟ್ ಕಟ್ಟಿಂಗು ಫೀಲಿಂಗ್ ಆಗ್ತಿದ್ದಾನೆ. ಯಾರು ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಫಿನಿಶಿಂಗ್ ನೋಡು. ನಾನೇ ಲೈಕ್ ಕೊಡೋದು ನಾನೇ. ಆ್ಯಂಡ್ ಇಲ್ಲಿ ಮ್ಯೂಸಿಕ್ ಹಾಕಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಂಜುಗೆ ಹೇಳ್ತಾ ಇದ್ದೆ, ನೋಡ್ಕೊ ಲಾಸ್ಟ್ ಏರು ಮತ್ತೆ ಸಿಗಲ್ಲ ಅಂತ ರೇಗಿಸ್ತಾ ಕೂತ್ಕೊಂಡಿದ್ದೀವಿ ನಾನು ಅಚ್ಚು. ಔಟ್ಫಿಟ್ ತೋರಿಸು ನೋಡ್ಕೊಳ್ಳಿ, ಅವಳು ಔಟ್ಫಿಟ್ ಅಂತೆ. ಐಸ್ ನೋಡ್ಕೊಂಬಿಡಿ, ಲಾಸ್ಟಾಗಿ ನೋಡ್ಕೊಂಬಿಡಿ. ಎಷ್ಟು ಕೂದಲು, 1 ವರ್ಷಕ್ಕೆ ನೋಡು ಸೇಮ್ ರೋಗಿ ಥರ ಹೋಯ್ತು ಕೂದಲೆಲ್ಲ. ನೀನಾ ಕಳ್ತಾ ಇದೆಯಾ? ಕೀಬೋರ್ಡ್ ಹಾಂ, ಸ್ಟ್ರೈಟ್ ಐತೆ. ಸಂಜು ಹೋಯ್ತು ನಿನ್ ಕೂದಲು. ಅಯ್ಯೋ, ಕಟ್ಟಿಂಗ್ ಮಾಡ್ಬೇಕಲ್ಲ ಹೆಂಗೆ ಇದ್ರು, ಅದಕ್ಕೆ. ಏನು ಸಂಜೆ ಇಷ್ಟು ಕೂದಲು ಬಿಟ್ಟಿದ್ಯಾ? ಹೋಯ್ತು ಎಲ್ಲ ಕೂದಲು ಹೋಯ್ತು. ನಿಂಗೆಲ್ಲ ಥರ ತತ್ತೀನಿ ತಡಿ. ಮುಕ್ತಲ್ಲಿ ಇವಾಗ ಒಂದು ಕಳೆ ಬಂತಲ್ವಾ. ಕಟ್ಟಿಂಗ್ ಮಾಡಿಸಿದ್ಮೇಲೆ ಏರ್ ಚೆಂದ ಕಾಣಿಸ್ತೈತೆ ಅಲ್ವಾ. ಆಮೇಲೆ ಗಾಯ್ಸ್ ಇಲ್ಲಿ ಏನಂದರೆ ಯಾವಲ್ಲ ಏರ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸಂಜು ಹೇಳ್ತವನೆ ಎಲ್ಲೂ ಸ್ಟ್ರೈಟ್ ತೆಗ್ದಿದ್ದಾರೆ ಏರ್ ನೋಡು ಅಂತ ಕೇಳ್ತಾ ಇದ್ದ. ತೆಗ್ದಿದ್ದಾರೆ ಅಂತ ಹೇಳ್ದೆ. ಆ್ಯಂಡ್ ಐಬ್ರೋ ಡಾಟ್ ಕೂಡ ಹೊಡಿಸ್ಬೇಕು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಶೇವಿಂಗ್ ಎಲ್ಲ ಮಾಡಿಸ್ಬೇಕು ಇತ್ತು. ಸೊ ನೋಡೋಣ.
ಆ್ಯಂಡ್ ಇವಾಗ ಏರ್ ಕಲರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಪರ್ಪಲ್ ಹಾಕ್ಸ್ಕೊಳ್ಳಿ ಅಂತ ಹಂಗೆ ಹಿಂಗೆ ಅಂದರು. ಬಟ್ ಬೇಡ, ನಾವು ಯಾವಾಗಲೂ ಯೂಶ್ವಲಿ ಗೋಲ್ಡ್ ಹಾಕ್ಸೋದು ನಾನು, ಬಟ್ ಅದೇ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದು ಫುಲ್ ಹೇರ್ಗೂ ಹಾಕ್ಸಿಲ್ಲ, ಜಸ್ಟ್ ಲೇಯರ್ಸ್ ಮಾತ್ರ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಸ್ಟೀಮ್ ಕೊಡ್ತಾ ಇದ್ದಾರೆ. ಇದು ಅಂದರೆ ಏರ್ ಡ್ರೈ ಆಗಲಿ ಬೇಗ ಅಂದ್ಬಿಟ್ಟು ಕಲರಿಂಗ್ಗೆ ಸ್ಟೀಮ್ ಕೊಡ್ತಾರಲ್ಲ, ಸ್ಟೀಮ್ ಎಲ್ಲ ಕೊಡ್ತಾಯಿದ್ರು. ನಾನು ಅಷ್ಟು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಆ್ಯಂಡ್ ಫೈನಲಿ ಎಲ್ಲ ಮುಗಿದು 2 to 3 hours ಆಯಿತು. ಇಲ್ಲೇ ಏರ್ ವಾಶ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಸಾಕು ಇಷ್ಟೇ ಲೈಟಾಗಿ ಇರಲಿ ಅಂದ್ಬಿಟ್ಟು ಏರ್ ವಾಶ್ ಮಾಡ್ಕೊಂಡು ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಸಂಜು ಕೋಲ್ಡ್ ಇದೆ ನೀರು ಅಂತ ನಗಿತಾ ಇದ್ದಾನೆ. ಇಲ್ಲೇ ನಮಗೆ 3 hours ಆಗೋಯಿತು. ಇನ್ನು ಅಪ್ಪು ಬೇರೆ ಮನೇಲೇ ಬಿಟ್ಬಿಟ್ಟು ಬಂದಿದ್ವಿ. ಸ್ವಲ್ಪ ಬೇಗ ಏರ್ ವಾಶ್ ಮಾಡಿಸ್ಕೊಂಡು ಹೋಗೋಣ ಅಂತ ಏರ್ ವಾಶ್ ಮಾಡ್ಸೋಕೆ ಕೂತಿಸಿದೆ. ಫೈನಲ್ ಲುಕ್ಕು ನನಗಂತೂ ನಿಜ ನಂಬ್ತಿರೋ ಬಿಡ್ತಿರೋ, ಸಂಜು ಈ ಥರ ಕಲರಿಂಗ್ ಮಾಡಿಸಿರೋದು ನಾನು ಫಸ್ಟ್ ಟೈಮು. ಬಟ್ ಮಾಡಿಸಿದ್ದೀನಿ, ಬಟ್ ಈ ಥರ ಎಲ್ಲ ನಾನೇ ಮನೇಲೇ ಮಾಡಿದ್ದೆ, ಬಟ್ ಈ ಥರ ಲುಕ್ ಬಂದಿರಲಿಲ್ಲ. ಆ ಏರ್ ಕಟ್ಟಿಂಗಿಗೂ ಕಲರಿಂಗಿಗೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದ. ನಾನೇ ಒಂದು 4-5 ಸತಿ ನೋಡಿಬಿಟ್ಟೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ. ಆ್ಯಂಡ್ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ಟ್ರಿಮ್ಮಿಂಗು ಕೂಡ ಮಾಡಿಸ್ತಾ ಇದ್ದಾನೆ. ನಾನು ನಿಂತ್ಕೊಂಡಿದ್ದೆ, ಅಚ್ಚು ರೇಗಿಸ್ತಾ ಇದ್ಲು. ಸಾಂಗ್ ಬರ್ತಿತ್ತು, ಅದಕ್ಕೆ ರೇಗಿಸ್ತಾ ಇದ್ಲು, ನಿಂತಿದ್ದೆ. ಆ್ಯಂಡ್ ಸಂಜು ರೇಗಿಸ್ತಿದ್ದೆ, ನೋಡು ಬಿಫೋರ್ ಕೂಲಿದ್ದಾಗ ಹೇಗಿದೆಯಾ, ಬಿಫೋರ್ ಆಫ್ಟರ್ ಎಲ್ಲ ಹೇಗಿದೆಯಾ ನೋಡು ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಅವ್ನು ತೋರಿಸ್ತಿದ್ದ ಯಾವ ಥರ ಟ್ರಿಮ್ ಮಾಡಿಸ್ಲಿ ಅಂದ್ಬಿಟ್ಟು. ನಾನು ಇದೇ ಚೆನ್ನಾಗಿದೆ, ಇದೇ ಇರಲಿ ಬಿಡು ಅಂತ ಹೇಳಿದೆ. ಟ್ರಿಮ್ಮಿಂಗ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟ್ ಐಬ್ರೋ ಡಾಟ್ ಹೊಡಿಸು ಅಂತ ನಾನೇ ಹೇಳಿದ್ದೆ, ಅದಕ್ಕೆ ಐಬ್ರೋ ಡಾಟ್ ಕೂಡ ಹೊಡಿಸ್ತಾ ಇದ್ದಾನೆ. ಸೊ ಒಂಥರ ಲುಕ್ ಒಂಥರ ಸೈಕಾಗಿ ಬಂದಿತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಫೈನಲಿ ಬಿಲ್ಲು ನೀವು ನಂಬ್ತಿರೋ ಇಲ್ವೋ, ಬಿಲೀವ್ ಮಾಡ್ತಿರೋ ಇಲ್ವೋ, ಟ್ಯಾಕ್ಸು ಸೇರಿ 2800 ಸಮಥಿಂಗ್ ಆಯಿತು. ಸಂಜು ಇನ್ನು ಯಾವತ್ತೂ ಲೈಫಲ್ಲಿ ನನ್ನ ಸಲೂನಿಗೆ ಬರೋಲ್ಲ ಅಂತ ಹೇಳ್ಬಿಟ್ಟ, ಅಷ್ಟು ಕಾಸ್ಟ್ಲಿ ಆಯಿತು. ಇದು ಫೈನಲ್ ಲುಕ್ಕು. ಇನ್ನೊಂದು ಸಲ ಇದನ್ನು ನಾನು ಸ್ಟ್ರೈಟ್ ವೀಡಿಯೋ ಮಾಡಿದ್ದೆ, ಬಟ್ ಇದನ್ನು ನಾನು ಸ್ವಲ್ಪ ಎಂಡಲ್ಲಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಿನಿಶಿಂಗು ಕಲರಿಂಗು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನಂದರೆ ಟ್ಯಾಕ್ಸು ಕೇಳಿ ತುಂಬ ಜಾಸ್ತಿ ಬಿಲ್ ಆಯಿತು. 300 ಹತ್ರ ಆಗಿದೆ ಬಿಲ್ಲು ಕೂಡ, ಸಕ್ಕತ್ತಾಗಿ ಬಂದಿದೆ. ಆದರೆ ಚೆನ್ನಾಗಿಲ್ವಾ ಏರ್ ಕಟ್ಟಿಂಗು ಕಲರಿಂಗ್ ಮಾಡಿ